ಬನ್ನಿ ಇವತ್ತು ಬಿಸಿ ಬಿಸಿ ಚಪಾತಿಗೆ ಅನ್ನ ರಸಮ್ ಇದ್ದಾಗ ಈ ಥರ ಬಿಂಡಿ ಪಲ್ಯ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನು ಮಾಡೋ ಥರ ಬೇರೆಯವ್ರು ಮಾಡಿದರೆ ಓಕೆ, ಮಾಡದೇ ಇದ್ದವರು ಗೊತ್ತಿಲ್ಲದೆ ಇರೋರು ಈ ಥರ ಮಾಡಿ ನೋಡಿ, ಸಖತ್ ಇಷ್ಟಪಡ್ತೀರ. ಭಾಳ ಟೇಸ್ಟಿಯಾಗಿರುತ್ತೆ. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಒಂದು ಕಡಾಯಿ ಇಟ್ಬಿಟ್ಟು 3 ಟೀ ಸ್ಪೂನು ಆಯಿಲ್ ಹಾಕ್ಕೊಳ್ಳಿ. ಅದಕ್ಕೆ ಸಾಸಿವೆ ಒಗ್ಗರಣೆ ಕೊಟ್ಟು ಒಂದು ಚಿಟಿಕೆ ಅರಿಶಿನ ಪುಡಿ ಸೇರಿಸ್ಕೊಳ್ಳಿ, ಒಳ್ಳೆ ಕಲರ್ ಬರುತ್ತೆ. ಮತ್ತು ಬೆಂಡೆಕಾಯಿನ ಕ್ಲೀನಾಗಿ ತೊಳೆದ್ಬಿಟ್ಟು ಒಂದು ಬಿಳಿ ಬಟ್ಟೆಲಿ ಒರೆಸ್ಬಿಟ್ಟು ಆಮೇಲೆ ಈ ಥರ ಕಟ್ ಮಾಡಿಟ್ಕೊಳ್ಳಿ. ಸಣ್ಣದಾಗಿದ್ದರೆ ತುಂಬ ಚೆನ್ನಾಗಾಗುತ್ತೆ. ಮತ್ತು ದೊಡ್ಡ ಊರಿಲೇ ಇದನ್ನು ಫಸ್ಟು ಬೇಯಲಿಕ್ಕೆ ಬಿಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಯಾಕೆ ದೊಡ್ಡ ಊರಿಲಿ ಬೇಯಬೇಕು ಅಂದರೆ ಅಂಟೆಲ್ಲ ಬೇಗ ಕಡಿಮೆ ಆಗೋಗುತ್ತೆ. ಇಲ್ಲಾಂದರೆ ಸಣ್ಣ ಊರಿಲಿ ಮಾಡ್ತಾಯಿದ್ರೆ ತುಂಬ ಅಂಟಾಗುತ್ತೆ. ದೊಡ್ಡ ಊರಿಲಿ ಚೆನ್ನಾಗಿ ಫ್ರೈ ಆದಮೇಲೆ ಸಣ್ಣ ಊರಿ ಮಾಡ್ಕೊಳ್ಳಿ. ಈಗ ಇದಕ್ಕೊಂದು ಮಸಾಲೆ ರುಬ್ಕೋಬೇಕು. ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಎರಡೂ 5ರಿಂದ 5 ತೊಗೊಂಡಿದ್ದೀನಿ. ಖಾರಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಗುಂಟೂರು, ಮತ್ತು ಕಲರ್ಗೆ ಬ್ಯಾಡಗಿ. ಆಮೇಲೆ 1 ಟೀ ಸ್ಪೂನ್ ಜೀರಿಗೆ, 1 ಕಡ್ಡಿ ಕರ್ಬೇವಿನ ಸೊಪ್ಪು, 1 ಕೈ ಮುಷ್ಟಿ ಫುಲ್ಲು ತೆಂಗಿನಕಾಯಿ ತುರಿ ಫ್ರೆಶ್ಶಾಗಿ ತುರಿದಿರಬೇಕು. ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ. ಇದನ್ನು ರುಬ್ಬಿಟ್ಟು ನೀರು ಹಾಕೋಬಾರ್ದು, ಹಂಗೆ ಫೈನಾಗಿ ಕೋರ್ಸ್ ಪೇಸ್ಟ್ ಮಾಡ್ಕೋಬೇಕು. ಈಗ ನಾವು ರುಬ್ಕೊಂಬರೋಷ್ಟೊತ್ತಲ್ಲಿ ಬೆಂಡೆಕಾಯಿ ಎಲ್ಲ ಅಂಟು ಹೋಗಿ ಚೆನ್ನಾಗಿ ಮೆತ್ತಗಾಗಿರುತ್ತೆ. ಆ ಸ್ಟೇಜಲ್ಲಿ ರುಬ್ಬಿದಂಥ ಮಿಶ್ರಣನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ. ಆಲ್ರೆಡಿ ನಾವು ಉಪ್ಪು ಹಾಕಿರ್ತೀವಿ, ಸೊ ಬೇಗ ಬೆಂದೋಗುತ್ತೆ. ಈಗ ಪೇಸ್ಟ್ ಹಾಕಿದ್ಮೇಲೆ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿ ಸಣ್ಣ ಉರಿಲೆ ಒಂದು 5 ನಿಮಿಷ ಬೇಯಲಿಕ್ಕೆ ಬಿಡಿ. ಸೂಪರಾಗಿ ರೆಡಿ ಆಗುತ್ತೆ. ಅಷ್ಟೊತ್ತಲ್ಲಿ ನಾನಿಲ್ಲಿ ಬಿಸಿ ಬಿಸಿ ಚಪಾತಿಗೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಚಪಾತಿಗಾದರೂ ಮಾಡ್ಕೋಬೋದು, ಇಲ್ಲ ನಾನು ಆಲ್ರೆಡಿ ಹೇಳ್ದಂಗೆ ಬಿಸಿ ಬಿಸಿ ಅನ್ನ ರಸಮ್ಗೆ ಕಾಂಬಿನೇಷನ್ ಸೂಪರಾಗಿರುತ್ತೆ ಬಿಂಡಿ ಪಲ್ಯ. ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇದೇ ಥರ ಸಿಂಪಲ್ ಆದ ರೆಸಿಪಿಯೊಂದಿಗೆ ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್. ನಿಮ್ಮ ಕಮೆಂಟ್ಸ್ನ ದಯವಿಟ್ಟು ತಿಳಿಸಿ.